ಕತ್ತಲಿನಿಂದ ಬೆಳಕಿನ ಕಡೆಗೆ. ಆದರೆ ಅದೇ ಹೆಸರನ್ನಿಟ್ಟುಕೊಂಡ ನನ್ನ ಪಾಲಿಗೆ ಮಾತ್ರ ಕಪ್ಪು ಕಗ್ಗತ್ತು. ಇದಕ್ಕೆ ಕಾರಣೀಕರ್ತ ಯಾರು ಗೊತ್ತೇ? ಧರ್ಮ ಅಲಿಯಾಸ್ ಧರ್ಮ ರಕ್ಷಕ. ನನ್ನ ಜನ್ಮದ ಸಮಾಜದ ಕಣ್ಣಿಗೆ ಮಾತ್ರ ದೊಡ್ಡ ಧರ್ಮ ರಕ್ಷಕ. ಆದರೆ ಹೆತ್ತ ಮಗನ ಪಾಲಿಗೆ ಧರ್ಮ ಹರಣ. ಕ್ಷಣಗಳು ದಿನಗಳಾಗಿ, ವರುಷಗಳಾಗಿ, ಕಾಲ ವರ್ಷಗಳೊಳಗಡೆ ಸೇರಿ ಇಂದಿಗೆ 25 ವರ್ಷಗಳು ಕಳೆದು ಬಂದವು. ಭೂಮಿಗೆ ಕಾಲಿಗೆ ಬುದ್ಧಿ ಬೆಳೆಯುವ ಮುಂಚೆ ರಾವಣದ ದುರಂತ ಬಂತು. ನಾ ಬಯಸದೆ ಬಂದ ಭಾಗ್ಯದಂತೆ ನನ್ನ ಪಾಲಿಗೆ ಬಂದು ನನ್ನ ತಾಯಿಯ ಪ್ರೀತಿ ಮಮತೆಯಿಂದ ವಂಚಿತನಾಗಿ ಮಾಡಿದಲ್ಲ. ಇದಕ್ಕೆ ಕಾರಣೀಭೂತನಾದ ಯಾರು? ಧರ್ಮದ ಮುಖವಾಡ ಹೊತ್ತು ಧರ್ಮ ಎಂದು ಹೆಸರಿಟ್ಟುಕೊಂಡು ನನ್ನ ಕುಲ ಅಧರ್ಮದ ಕಾರ್ಯವನ್ನು ಮಾಡುತ್ತಿರುವ ನನ್ನ ಹೆತ್ತಪ್ಪ ನನ್ನ ತಾಯಿಯ ಸಾವಿಗೆ ಕಾರಣೀಕರ್ತನಾಗಿ ಪುತ್ರ ದೋಷಿಯಾದ ಕಥೆಯನ್ನ ನನ್ನವರಿಂದಲೇ ಕೇಳಿ ಉಂಟಾದ ತಳಮಳ ಸಂಕಟ ಇನ್ನೂ ನಿಂತಿಲ್ಲ. ಆ ಸಂಕಟ ಕೊನೆಯಾಗುತ್ತವೆ. ಆ ಕೊಂಡು ಮಂಗಲ ಹಾಡಬೇಡವೆ. ನನ್ನ ತಾಯಿಯ ಸಾವಿನ ನಿಗೂಢತೆಯಿಂದ ಈ ಸಮಾಜ ಕಣ್ಣಿನ ಮುಂಚಿಟ್ಟು ಕಾನೂನಿನ ಕಣ್ಣಿನ ಮುಂಚಿಟ್ಟು ಅಂತರಾಷ್ಟ್ರಗಳಿಂದ ಬಂದ ಆಸ್ತಿಯನ್ನ ದಾನ ಮಾಡುವ ಕಳೆದುಕೊಂಡು ತನ್ನ ಸುತ್ತಲೂ ಧರ್ಮದ ಕಕ್ಷೆಯನ್ನು ಕಳೆದುಕೊಂಡು ಧರ್ಮಕ್ಕೆ ಅಂಟಿದ ಶಾಪವೇ ಆತನ ಮಗನ ರೂಪದಲ್ಲಿ ಕರ್ಮದ ಫಲವಾಗಿ ಆತನ ಎದುರಿಸುತ್ತಿದೆ. ಧರ್ಮದ ಗ್ರಹಗತಿಗೆ ಇನ್ನೊಂದು ವಕ್ರ ಗ್ರಹ. ಈ ಗೌತಮ ಧರ್ಮ ರಕ್ಷಕ, ಇನ್ನು ಮುಂದೆ ನೀನಾಡೋ ಪ್ರತಿಯೊಂದು ಆಟದಲ್ಲೂ ನಾನಿದ್ದೇನೆ. ಕೆಲವು ಯಾವತ್ತೂ ಒಬ್ಬನ ಸೊತ್ತಲ್ಲ. ನಿನ್ನಾಟಕ್ಕೆ ವಕ್ರಿಸಿದ ಈ ಗೌತಮನ ಗೋಚಾರ ಫಲ ನಿನಗೆ ಗೋಚರ ಆಗುತ್ತಾ ಹೋಗುವುದನ್ನು ನೋಡುತ್ತೆ. ಬೆಳಗಿನ ಹೊತ್ತಿನಲ್ಲಿ ನೆಚ್ಚಿಸುವ ತತ್ತಿನಲ್ಲಿ, ಸಂಜೆ ತಂಪಿನಲ್ಲಿ, ഇരുಳು ಕತ್ತಿನಲ್ಲಿ ಇನ್ನು ಮುಂದೆ ನಾನಿದ್ದೇನೆ. ಕ್ಷಣ ಕ್ಷಣಕ್ಕೂ ಕೊರಗುವ ನಿನ್ನ ಕ್ಷಣಗಳನ್ನು ನಾನು ನೋಡಬೇಕು. ಪಾಪದ ಪ್ರತಿ ಘಳಿಗೆಯನ್ನು ನೆನೆದು ಕೊರಗುವ ನನ್ನ ಕೊರಗನ್ನು ನಾನು ಕೇಳಬೇಕು. ಅಂದಾಗ ಮಾತ್ರ ನಮ್ಮಮ್ಮನ ಆತ್ಮಕ್ಕೆ ಶಾಂತಿ. ಈ ಗೌತಮನ ಪ್ರತಿಜ್ಞೆ, ಘೋರ ಪ್ರತಿಜ್ಞೆ. Begins between the sun and earth.